ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಕೇಸ್ ವರ್ಕರ್ ಕ್ರಿಯೇಟ್ ಮಾಡಿರೋ ಟಿಎ ಬಿಲ್ ಅನ್ನ ಸೂಪರಿಂಟೆಂಡೆಂಟ್ ಆದವರು ಯಾವ ತರ ವೆರಿಫೈ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ನಾನು ಸೂಪರಿಂಟೆಂಡೆಂಟ್ ರೋಲ್ ಅನ್ನ ಸ್ವಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸೂಪರಿಂಟೆಂಡೆಂಟ್ ರೋಲ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಪಾತ್ bill preparation and submission, process, bill verification work list. ಸೊ ಇಲ್ಲಿ ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಸೂಪರಿಂಟೆಂಡೆಂಟ್ ಅಂತ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಬಿಲ್ ವೆರಿಫಿಕೇಶನ್ ವರ್ಕ್ ಲಿಸ್ಟ್ ಆಫ್ ಸೂಪರಿಂಟೆಂಡೆಂಟ್ ನಮಗೆ ಕಾಣ್ತಾ ಇದೆ. ಸೊ ಅದರಲ್ಲಿ ನನಗೆ ಬಿಲ್ ನಂಬರ್ ಕೂಡ ಕಾಣ್ತಾ ಇದೆ. ಅದ್ರ ಹೆಡ್ ಆಫ್ ಅಕೌಂಟ್ ಏನು, ಯಾವ ಕ್ಲೈಂಟ್ ಟೈಪ್, ಅಮೌಂಟ್ ಕೂಡ ನಮಗೆ ಕಾಣ್ತಾ ಇದೆ. ನಾನು ಆ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಆ ಪರ್ಟಿಕ್ಯುಲರ್ ಬಿಲ್ ಡೀಟೇಲ್ಸ್ ಪಾಪ್ಯುಲೇಟ್ ಆಗ್ತಾ ಇದೆ. ಸೊ ಇಲ್ಲಿ ನನಗೆ ಜನರಲ್ ಡೀಟೇಲ್ಸ್, ಜರ್ನಿ ಸ್ಪೆಸಿಫಿಕ್ ಡೀಟೇಲ್ಸ್, ಬಿಲ್ ಸ್ಪೆಸಿಫಿಕ್ ಡೀಟೇಲ್ಸ್, ರೆಸಿಪಿಯಂಟ್ ಡಿಡಕ್ಷನ್ ಡೀಟೇಲ್ಸ್, ಸರ್ಟಿಫಿಕೇಟ್ ಡೀಟೇಲ್ಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಚೆಕ್ ಲಿಸ್ಟ್ ವೆರಿಫಿಕೇಶನ್, ವೆರಿಫಿಕೇಶನ್ ಲಿಸ್ಟ್, ಇಷ್ಟು ಡೀಟೇಲ್ಸ್ ನನಗೆ ಕಾಣ್ತಾ ಇದೆ. ಸೊ ಸೂಪರಿಂಟೆಂಡೆಂಟ್ ಆದವರು ಮೊದಲನೇದಾಗಿ ಎಕ್ಸ್ಪೆಂಡಿಚರ್ ಆಫ್ HOA ಡೀಟೇಲ್ಸ್ ಅನ್ನ ವೆರಿಫೈ ಮಾಡ್ತಾರೆ. ಸೊ ಸೂಪರಿಂಟೆಂಡೆಂಟ್ ಆದವರು ಹೆಡ್ ಆಫ್ ಅಕೌಂಟ್ ನ ವೆರಿಫೈ ಮಾಡಿ ಮತ್ತೆ ವೆರಿಫಿಕೇಶನ್ ಲಿಸ್ಟ್ ಗೆ ಬರ್ತಾರೆ. ಸೊ ಅಲ್ಲಿ ನಾಟ್ ವೆರಿಫೈಡ್ ಇಂದ ವೆರಿಫೈಡ್ ಆಗಿದೆ. ಸೊ ಮತ್ತೆ ಅವರು ವೆರಿಫಿಕೇಶನ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸಿಸ್ಟಮ್ ಏನಿಗೆ ತಗೊಂಡೋಗಿ ಅಲ್ಲಿ ಬಿಡುತ್ತೆ, ಆ ಪರ್ಟಿಕ್ಯುಲರ್ ಟ್ಯಾಬ್ ಗೆ ತಗೊಂಡೋಗಿ ಬಿಡುತ್ತೆ. ಸೊ ಅಲ್ಲಿ ಸೂಪರಿಂಟೆಂಡೆಂಟ್ ಆದವರು ಅನೆಕ್ಸರ್ ನ ವೆರಿಫೈ ಮಾಡಿ ಕ್ಲಿಕ್ ಮಾಡ್ತಾರೆ. ಅದ್ರ ಮೇಲೆ ಸ್ಯಾಂಕ್ಷನ್ ಆರ್ಡರ್ ನ ವೆರಿಫೈ ಮಾಡಿ ಕ್ಲಿಕ್ ಮಾಡ್ತಾರೆ. ಮತ್ತೆ ಸೂಪರಿಂಟೆಂಡೆಂಟ್ ಆದವರು ವೆರಿಫಿಕೇಶನ್ ಲಿಸ್ಟ್ ಗೆ ಬರ್ತಾರೆ. ಸೊ ಅಲ್ಲಿ ವೆರಿಫಿಕೇಶನ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಾಟ್ ವೆರಿಫೈಡ್ ಇಂದ ವೆರಿಫೈಡ್ ಆಗಿ ಚೇಂಜ್ ಆಗಿದೆ. ಅದಾದ್ಮೇಲೆ ಮತ್ತೆ ಅವರು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡ್ತಾರೆ. ಸೊ ಇಲ್ಲಿ delay continuation order from the competent authority in case of claims exceeding the prescribed time limit. ಸೊ ಈ ಬಿಲ್ ಗೆ ಅದು ಅವಶ್ಯಕತೆ ಇಲ್ಲ, ಅದಕ್ಕೆ ಅವರು ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿರೋ ಚೆಕ್ ಲಿಸ್ಟ್ ಗೆ ಸಂಬಂಧಪಟ್ಟ ಬಿಲ್ ಗೆ ಅವಶ್ಯಕತೆ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ತಾರೆ, ಅವಶ್ಯಕತೆ ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದಾರೆ. ಈ ಚೆಕ್ ಲಿಸ್ಟ್ ಆ ಬಿಲ್ ಗೆ ಅವಶ್ಯಕತೆ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ತಾರೆ, ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ ತಕ್ಷಣ ಅವರು ಮತ್ತೆ ವೆರಿಫಿಕೇಶನ್ ಲಿಸ್ಟ್ ಗೆ ಬರ್ತಾರೆ. ಸೊ ಇಲ್ಲಿ ಬಿಲ್ ವೆರಿಫಿಕೇಶನ್ ವೆರಿಫೈಡ್ ಆಗಿದೆ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಪೇಮೆಂಟ್ ಡೀಟೇಲ್ಸ್ ಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ರೆಸಿಪಿಯಂಟ್ ಡೀಟೇಲ್ಸ್ ನಮಗೆ ಕಾಣ್ತಾ ಇದೆ. ಸೊ ಈ ರೆಸಿಪಿಯಂಟ್ ಕೋಡ್, ರೆಸಿಪಿಯಂಟ್ ನೇಮ್ ಮತ್ತೆ ಆ ರೆಸಿಪಿಯಂಟ್ ನ ಬ್ಯಾಂಕ್ ಡೀಟೇಲ್ಸ್ ಕಾಣ್ತಾ ಇದೆ. ಸೊ ಅದನ್ನ ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ ಅಮೌಂಟ್ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಚೆಕ್ ಲಿಸ್ಟ್ ಎಲ್ಲ ವೆರಿಫೈ ಆಗಿದೆ. ಅದಾದ್ಮೇಲೆ ನಮಗೆ ಕೆಳಗಡೆ ಗಮನಿಸಬಹುದು, ನಮಗೆ 5 ಆಪ್ಷನ್ಸ್ ಕಾಣ್ತಾ ಇದೆ. ಮೊದಲನೇದು ಸೇವ್ ಅಂತ ಕಾಣ್ತಾ ಇದೆ, ಇನ್ನೊಂದು ಫಾರ್ವರ್ಡ್ ಟು ರಿಡ್ಯೂ ಅಂತಿದೆ, ಫಾರ್ವರ್ಡ್ ಟು ರಿಡ್ಯೂ ಒಂದು ಪ್ರಿಂಟ್ ಅಂತ ಕಾಣ್ತಾ ಇದೆ, ರಿಟರ್ನ್ ಟು ಕೇಸ್ ವರ್ಕರ್ ಇದೆ, ಮತ್ತೆ ಕ್ಲೋಸ್ ಇದೆ. ಈ ಬಿಲ್ ಏನಾದ್ರು ಚೇಂಜಸ್ ಮಾಡಬೇಕು ಅಂದ್ರೆ ರಿಟರ್ನ್ ಟು ಕೇಸ್ ವರ್ಕರ್ ನಾವು ಕಳಿಸಬಹುದು. ರಿಟರ್ನ್ ಟು ಕೇಸ್ ವರ್ಕರ್ ಸೆಲೆಕ್ಟ್ ಮಾಡಿದ್ರೆ ಆ ಬಿಲ್ ಮತ್ತೆ ಕೇಸ್ ವರ್ಕರ್ ಹೊರಟೋಗುತ್ತೆ. ಸೊ ಇವಾಗ ನಾನು ಆ ಬಿಲ್ ನ ಡಿಡಿಒಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಫಾರ್ವರ್ಡ್ ಡಿಡಿಒ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸಿಸ್ಟಮ್ ಈ ತರ ಕೇಳುತ್ತೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆ ಬಿಲ್ಲು ಸೂಪರಿಂಟೆಂಡೆಂಟ್ ಲಾಗ್ ನಿಂದ ಡಿಡಿಒಗೆ ಫಾರ್ವರ್ಡ್ ಆಗಿದೆ. ಆ ಬಿಲ್ ನಂಬರ್ ನಮಗೆ ಪಾಪ್ಯುಲೇಟ್ ಆಗ್ತಾ ಇದೆ. ಬಿಲ್ ಯಾರ ಜೊತೆ ಇದೆ ಅಂತ ಕೂಡ ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿಗೆ ಸೂಪರಿಂಟೆಂಡೆಂಟ್ ಆದವರು ಯಾವ ತರ ವೆರಿಫೈ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದೀವಿ.